ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದಂತಹ ಅಂತಿಮ ವರದಿಯ ವಿವರ ಈಗ ಲಭ್ಯ ಆಗಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದ್ದಂತಹ ಅಂತಿಮ ವರದಿಯ ವಿವರ ಲಭ್ಯ ಆಗಿರುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್ ಅವರ ಹೇಳಿಕೆಯ ಪ್ರತಿ ಲಭ್ಯ ಆಗಿದೆ. ಅಂದ್ರೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಿವೇಶನ ವಿಚಾರದಲ್ಲಿ ನಾನು ಯಾವುದೇ ಪ್ರಭಾವವನ್ನ ಬೀರಿಲ್ಲ, ಲೋಕಾಯುಕ್ತಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದರಲ್ಲಿ ನನ್ನ ಯಾವುದೇ ಪ್ರಭಾವ ಇಲ್ಲ. 30 ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಯಾವುದೇ ವ್ಯವಹಾರ ಇಲ್ಲ, ನಾನು ಯಾವುದೇ ಜಮೀನನ್ನು ಕೂಡ ಖರೀದಿ ಮಾಡಿಲ್ಲ, ಭೂಮಾಲೀಕ ದೇವರಾಜು ನನಗೆ ಪರಿಚಯ ಇಲ್ಲ, 14 ನಿವೇಶನ ಪರಿಹಾರದ ಬಗ್ಗೆ ಪತ್ನಿಯಿಂದ ನನಗೆ ತಿಳಿಯಿತು. ವಿವಾದ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಉಂಟಾಗಿದ್ದರಿಂದ ಸೈಟ್ಗಳನ್ನ ಹಿಂತಿರುಗಿಸಬೇಕಾಯಿತು. ನಿವೇಶನ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಪ್ರಭಾವವನ್ನ ಬೀರಿಲ್ಲ, ಪ್ರಭಾವ ಬೀರಿ ನಿವೇಶನಗಳನ್ನ ತಗೊಂಡಿಲ್ಲ. ಲೋಕಾಯುಕ್ತಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 30 ಪ್ರಶ್ನೆಗಳನ್ನ ಕೇಳಲಾಯಿತು ಲೋಕಾಯುಕ್ತ ಪೊಲೀಸರು. ಆ 30 ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಉತ್ತರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಕೂಡ ಸಲ್ಲಿಕೆ ಮಾಡಾಯಿತು ಕೋರ್ಟಿಗೆ. ಈಗ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು ಅನ್ನೋದ್ರ ಬಗ್ಗೆ ಲಭ್ಯ ಆಗಿದೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು ಸಿದ್ದರಾಮಯ್ಯ ಅವರಿಗೆ, ಅವರ ಜೊತೆಗೆ ಅವರ ಪತ್ನಿಗೆ, ಉತ್ತರ ಯಾವ ರೀತಿ ಇತ್ತು ಅಂತ ಹೇಳಿ. ಖಂಡಿತ ಪೂರ್ಣಿಮಾ, ಈಗಾಗಲೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಇಡಿ ಅಧಿಕಾರಿಗಳಿಗೂ ಈ ಒಂದು 50-50 ಅನುಪಾತದಲ್ಲಿ ಯಾವ ರೀತಿ ಅವ್ಯವಹಾರವಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ಈಗಾಗಲೇ ಏನು ಇಡಿ ತನಿಖೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಸಂಪೂರ್ಣವಾಗಿ ಒಂದು ಕೋರ್ಟ್ ಆದೇಶದ ಮೇರೆಗೆ ತನಿಖೆ ಕೂಡ ನಡೆಸಿತ್ತು. ಆ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ಹೇಳಿಕೆ ತೆಗೆದುಕೊಂಡಿರುವಂಥದ್ದು ಮತ್ತು ಈಗಾಗಲೇ ಸಾಕ್ಷಿಗಳು ಕೂಡ ಒಂದಿಷ್ಟು ಅಂದರೆ ಸಾಕ್ಷಿಗಳು ಕೂಡ ಸರಿಯಾಗಿ ಸ್ಪಷ್ಟತೆವಾಗಿ ಇರಲಿಲ್ಲ. ಹಾಗಾಗಿ ಆ ಒಂದು ತನಿಖಾ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿತ್ತು ಮತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಒಂದು ಮೂಡಾ ಹಗರಣದಲ್ಲಿ ಕ್ಲೀನ್ ಚಿಟ್ ಕೂಡ ನೀಡಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒಂದಿಷ್ಟು ರಾಜಕೀಯ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಈಗಾಗಲೇ ಲೋಕಾಯುಕ್ತಗಳು ಕೂಡ ತನಿಖೆ ನಡೆಸಿ ಒಂದು ಕ್ಲೀನ್ ಚಿಟ್ ಕೊಟ್ಟ ಬಳಿಕ ಇದೀಗ ಒಂದಿಷ್ಟು ಅಂದರೆ ಲೋಕಾಯುಕ್ತ ತನಿಖೆ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತು ಅವರ ಪತ್ನಿ ಆಗಿರ್ಬೋದು ಮತ್ತು ಏನು ದೇವರಾಜ್ ಆಗಿರ್ಬೋದು ಮತ್ತು ಏನು ಉಳಿದ ಆರೋಪಿ ಸೇರಿದಂತೆ ಎಲ್ಲರೂ ಕೂಡ ಹೇಳಿಕೆ ಆಧಾರದ ಮೇಲೆ ಒಂದಿಷ್ಟು ತನಿಖಾ ರಿಪೋರ್ಟನ್ನು ಕೂಡ ಈಗಾಗಲೇ ತನಿಖೆ ನಡೆಸಿರುವಂಥದ್ದು ಮತ್ತು ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನು ಒಂದು ಹೇಳಿಕೆಯ ಒಂದಿಷ್ಟು 30 ಅಂದರೆ ಹೇಳಿಕೆ ಕೂಡ ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 30 ಪ್ರಶ್ನೆಗಳಿಗೆ ಅವರು ಸರಿಯಾಗಿ ಒಂದಿಷ್ಟು ಉತ್ತರಗಳನ್ನು ಕೂಡ ನೀಡಿದ್ದಾರೆ ಮತ್ತು ಅದರಲ್ಲಿ ಕೂಡ ಒಂದಿಷ್ಟು ಗೊಂದಲಗಳಿದ್ದಂಥ ಒಂದು ವಿಚಾರಗಳನ್ನು ಕೂಡ ಅವರು ಸ್ಪಷ್ಟತೆ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ದೇವರಾಜ್ ಅನ್ನೋ ವ್ಯಕ್ತಿ ನನಗೆ ಯಾರು ಅಂತ ಗೊತ್ತಿಲ್ಲ, ಹಾಗಾಗಿ ಈ ಒಂದು 50-50 ಅನುಪಾತದಲ್ಲಿ ನನಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಅದಕ್ಕೆ ನಾನು ಯಾವುದಕ್ಕೂ ಅವರ ತಲೆ ಹಾಕಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತು ಈಗಾಗಲೇ ಈ ಹಿಂದೆ ಕೂಡ ಈ ಒಂದು ಏನು ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಯಾವುದೇ ಸರಿಯಾಗಿ ಮಾಹಿತಿ ಇಲ್ಲ. ಹಾಗಾಗಿ ನನ್ನ ಪತ್ನಿಯಿಂದ ಹೇಳಿಕೆ ಮೇಲೆ ನನಗೆ ಈ ಒಂದು ವಿಚಾರ ಗೊತ್ತಾಗಿದ್ದು ಮತ್ತು ಆ ಒಂದು ಹಗರಣ ಬಗ್ಗೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಆ ನಿವೇಶನಗಳನ್ನು ಕೂಡ ನಾವು ವಾಪಸ್ ಕೊಟ್ಟಿದ್ದೀವಿ. ಹಾಗಾಗಿ ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೀಗಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪ ಮಾಡ್ತಿರೋ ಜೊತೆಗೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕೂಡ ಇದರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ನನಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ, ಹಾಗಾಗಿ ನನಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಲೋಕಾಯುಕ್ತ ಹೇಳಿಕೆ ಆಧಾರ ಮೇಲೆ ಈಗಾಗಲೇ ಒಂದು ಲೋಕಾಯುಕ್ತ ಪೊಲೀಸರು ಕೂಡ ಏನು ಕ್ಲೀನ್ ಚಿಟ್ ನೀಡಿ ಈಗಾಗಲೇ ಕೋರ್ಟಿಗೆ ಕೂಡ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆದ ಬಳಿಕ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಹೇಳಿಕೆ ಆಗಿರ್ಬೋದು ಮತ್ತು ಇಡಿ ತನಿಖೆ ಆಗಿರ್ಬೋದು ಇವೆಲ್ಲವೂ ವಿಚಾರಗಳನ್ನು ಇಟ್ಟುಕೊಂಡು ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.